ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವು KGF ಸ್ಟೇಡಿಯಮ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇದೆ. ನಾವು ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಬರೋಣ. ಎಸ್. ಸೊ ಈಗ ನಾವು 2 ವಿಷಯ ಮಾಡಬೇಕು. ಅದರಲ್ಲಿ ಒಂದು ಎರಡನೇದು ರೆಡಿ ಆಗಬೇಕು. ಒಂದನೇದು ನಮ್ಮ ದೋಸ್ತರಿಗೆ ಫೋನ್ ಮಾಡಬೇಕು, ಬರ್ತಾರಾ ಇಲ್ವ ಅಂತ ಕೇಳೋದಕ್ಕೆ. ಲೆಟ್ಸ್ ಕಾಲ್ ದೆಮ್. ಮಾಯಾ, ಗುಡ್ ಮಾರ್ನಿಂಗ್. ಬೆಮಲ್ ಸ್ಟೇಡಿಯಂ ಇದೆಯಲ್ಲ, ಸ್ಟೇಡಿಯಮ್ಮಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ನಡೀತಿದೆ. ಬರ್ತೀಯಾ? ಕರೆಕ್ಟಾಗಿ 7ಕ್ಕೆ ಬಿಡೋದು. ಇನ್ನೊಂದು 15 ನಿಮಿಷ ಇದೆ ನಿನಗೆ. ನೀನು ನಾನು ಅವ್ರು ಅವ್ರು ಬರ್ತಾರೆ, ಫೋನ್ ಮಾಡಿ ಕೇಳು. ಹಾಂ, ಅವ್ರು ಬರ್ತಾರೆ. ಹಾಂ, ನಾನೇ ಮಾಡಲಾ? ಸರಿ ಆಯ್ತು, ಬೇಗ ರೆಡಿ ಆಗು. ನಂಬರ್ 1 हो गया. नंबर 2 कैसे ನೈಟು 10 ಗಂಟೆಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಹಂಗೆ ಇನ್ನು ಸ್ವಲ್ಪ ಲೇಟ್ ಆಯಿತು, ಹಂಗೆ ಮಲಗಿಬಿಟ್ಟೆ. ನಾನೇ ಮರ್ತೋಗ್ಬಿಟ್ಟು. ಒಂದು ನಿಮಿಷ ಆಗುತ್ತೆ. ಚಿಕ್ಕ ಹಲೋ, ನಮಸ್ತೆ ಅಣ್ಣ. ಮಂಚುಗುನ್ನವಾ? ಸ್ವಾತಂತ್ರ್ಯ ದಿನದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಮುನ್ಸಿಪಾಲ್ಟಿ ಗ್ರೌಂಡ್ ಅಲ್ಲ, ಬೆಮ್ಮಲ್ ಗ್ರೌಂಡ್ಗೆ ಹೋಗ್ತಾ ಇದೀವಿ. ಬರ್ತೀಯಾ? ನಾನು ಒಬ್ಬನೇ ಸದ್ಯಕ್ಕೆ, ಬಂದರೆ ನೀನು. ಒಂದು 15 ನಿಮಿಷ, 7 ಗಂಟೆಗೆಲ್ಲ ಬಿಡೋದು. ಸ್ನಾನ ಏನಕ್ಕೆ ಬರ, ಮಗ ತೊಳ್ಕೊಬಾರ. ಅಯ್ಯೋ, ಜಲ್ದಿ 7 ಗಂಟೆಗೆಲ್ಲ ಬಿಡ್ತೀವಿ. ಬೇಗ ರೆಡಿ ಆಗ್ಬೇಕು ನೀನು. ಓಕೆ. ಜೈ ಹಿಂದ್. ಒಂದೇ ಮಾತರಂ, ಒಂದೇ ಮಂದಾರಂ. ಯಾವಾಗಲೂ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂತ ಬಂದರೆ ಒಂದು ವೈಟ್ ಶರ್ಟ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀವಿ. ಬಟ್ ಈಗ ನಾನು ವೈಟ್ ಶರ್ಟ್ ಇದ್ದಿದ್ದು ಒಂದೇ ಒಂದು ಲೆನಿನ್ದು, ಸಖತ್ತಾಗಿತ್ತು. ಅದು ಸಹ ನಮ್ಮ ಬಟ್ಟೆ ಜೊತೆಗೆ ನನ್ನ ಬಟ್ಟೆನೂ ಹಾಕಿ ಹೋಗ್ಬಿಟ್ಟವ್ರೆ. ಅದು ವೈಟ್ ಕಲರ್ ಈಗ ಪಿಂಕ್ ಕಲರ್ ಆಗಿಬಿಟ್ಟಿದೆ. ಸೊ ನಮ್ಗೆ ಹಾಕ್ಕೊಂಡು ಹೋಗೋದಕ್ಕೆ ವೈಟ್ ಶರ್ಟ್ ಇಲ್ಲ ಈಗ. ಮ್ಯಾನ್ ಏನು ಹಾಕ್ಕೊಂಡು ಹೋಗೋಣ ಈಗ? ಯಾವ ಕಲರ್ ಹಾಕ್ಕೊಂಡು ಹೋಗೋಣ? ಚಿಕ್ಕಿಟ. ಬರೀ ಫಂಕ್ಷನ್ಸ್ ಇದ್ರೆ ಮಾತ್ರ ಈ ಶರ್ಟ್ನ ಆಚೆ ತೆಗಿತಾ ಇದ್ದೀನಿ. ಚಿಕ್ಕಿಟ. ಓಕೆ, ರೆಡಿ ಹೋಗಯ್ಯ. ಏನ್ರಿ ಇಷ್ಟು ಡಿಸೆಂಟ್ ಆಗಿದ್ದೀನಿ ನಾನು. ದಿಸ್ ಈಸ್ ಮೀ. ಹಾಗೆ ಚಲೋ ಹೋಗೋಣ. ಈಗ ಫೋನ್ ಮಾಡಿ ಕರೀತಾವ್ರೆ. 8:07 ಆಗೋಯ್ತು. ನಾನು ರೆಡಿ ಆಗ್ಬಿಟ್ಟು ಇಬ್ಬರನ್ನೂ ಪಿಕ್ ಮಾಡಿಕೊಂಡು ಗಾಡಿಯಲ್ಲಿ ಟ್ರಿಬಲ್ಸ್ ಹೋಗ್ತಾ ಇದ್ದೀವಿ. ಪೊಲೀಸ್ ಅವ್ರು ಯಾರಾದರೂ ಹಿಡ್ದಿದ್ದಾರೆ ಅಂದರೆ ಇವ್ರನ್ನ ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬಿಡೋದು ನಾವು. ಒಂದೇ ಮಾತಾರ. ಜೈ. ಮೂವರು ಹೋಗ್ತಾ ಇದ್ದೀವಿ. ಹೋಗೋ ರೂಟಲ್ಲಿ ಕೆಲವೊಂದು ಪ್ಲೇಸಸ್ನ ತೋರಿಸ್ತೀನಿ. ಹೋಗೋ ರೂಟಲ್ಲಿ ಇನ್ನೊಂದು ಸ್ಟೇಡಿಯಮ್ಮು ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ನಾವು ಹೋಗ್ತಾ ಇರೋದು ಲೇಟು. ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ಏನಾದರೂ ಇದು ಒಂದು ಫೀಲ್ಡು ಸಿಲಿಂಡರ್ ತೋರಿಸವ್ರೆ ನಮ್ಮ ಯಾವ ಟ್ರಿಬಲ್ಸ್ ಹೋಗ್ತಾ ಇದ್ದೀವಿ. ಅಂದರೂ ಪೊಲೀಸ್ ಅವ್ರು ಹೋಗ್ತಾರೆ ನೋಡಿ. ಇನ್ನೊಂದು ಸ್ಟೇಡಿಯಂ ಇದೆ. ಈ ಸ್ಟೇಡಿಯಮಲ್ಲೂ ಫ್ಲಾಗ್ ಹೋಸ್ಟಿಂಗ್ ಆಗುತ್ತೆ. 100 ಫೀಟು ಏನಂತಾರೆ ಅದನ್ನು, ಫ್ಲಾಗ್ ಹೋಸ್ಟಿಂಗ್ಗೆ ಸ್ತಂಭ ಇಟ್ಟಿದ್ದಾರೆ. ರೀಸೆಂಟಾಗಿ ಇಟ್ಟಿರೋ ಸ್ತಂಭ.
ಪಾರ್ಕ್ ಹತ್ರ ಹೋಗ್ತಾನೆ ಇದ್ದೀವಿ. ನಮ್ಮ ಮಾಯ ಅವ್ರು ಸೀರಿಯಸ್ ಆಗಿ ಓಡಿಸೋರು. ಓಕೆ, ಇದು ಮೇನ್ ಸರ್ಕಲ್ KGF ಅಲ್ಲಿ. ಯಾವತ್ತೂ ತೋರಿಸ್ತಾನೆ ಇರ್ತೀನಿ ಇದನ್ನು, ನೋಡ್ತಾ ಇರ್ತೀನಿ. ನಮ್ಮ ಹಿಂದೆ ಕೋರ್ಟು ಒಳ್ಳೆ ಡೆಕೋರೇಷನ್ ಮಾಡಿದ್ರು. ಆನ್ ಮಾಡೋಷ್ಟರಲ್ಲಿ ಪಾಸ್ ಆಗ್ಬಿಟ್ಟಿದ್ರು. ಈಗ ನನಗಿರುವಂಥ ಮೈಂಡಲ್ಲಿ ಓಡ್ತಿರೋದು ಏನಂದರೆ, ಅಲ್ಲಲ್ಲೂ ಪೊಲೀಸ್ ಅವ್ರು ಇರ್ತಾರೆ. ಸಾಲದಿದ್ದಕ್ಕೆ ನಾವು ಗಾಡಿಯಲ್ಲಿ ಹೋಗ್ತಿರೋದು ಮೂವರು. ಪೊಲೀಸ್ ಅವ್ರು ಏನಾದರೂ ಅಪ್ಪಿತಪ್ಪಿ ಇಲ್ಲಿದ್ದಾರೆ ಅಂದರೆ ಕ್ಯಾಬ್ ಬಿದ್ದಾಯಿತು ಖುಷಿಯಾಗಿ. ಅಯ್ಯೋ ಹಾಂ, ಈ ತಿರ್ಗ್ಸೋ ಗ್ಯಾಪಲ್ಲಿ KGF ನೋಡಿ, ಹಿಂದೆ KGF ಮೇಲೆ ಶೂಟಿಂಗ್ಸ್ ಮಾಡೋದು ಮಣ್ಣು ಟೆಸ್ಟ್ ಹಾಕಿರ್ತಾರಲ್ಲ ಅದು. ಅದ್ರ ಮೇಲೆ ಹೋಗಿ ಯಾವತ್ತಾದ್ರೂ ವಿಡಿಯೋ ಮಾಡ್ತೀನಿ. ಗ್ಯಾಪಲ್ಲಿ ಹೋಗ್ಬಿಡ್ದು. ಹಾಂ, ಇಲ್ಲಿ ಹಿಂದೆ ಇದೆ ನೋಡಿ KGF ಶೂಟಿಂಗ್ ಸ್ಪಾಟು, ಮಣ್ಣದು. ಇನ್ನೂ ಜಾಸ್ತಿ ದೊಡ್ಡದದು. ಇಲ್ಲಿಂದ ಮೇನ್ ರೋಡಲ್ಲಿ ಜಾಸ್ತಿ ಚಿಕ್ಕದಾಗಿ ಕಾಣಿಸ್ತಿದೆ. ಹಿಂದೆ ವಾಲ್ಮೀಕಿ ಇದ್ದಾರೆ. ಅಯ್ಯೋ, ಈಗ ಏನಪ್ಪ ಅಂದರೆ ಆಗಲೇ ಹೇಳ್ತಿದ್ನಲ್ಲ, ಕಂಟಿನ್ಯೂ ಮಾಡ್ತೀನಿ. ಈಗ ಏನಾದರೂ ಅಪ್ಪಿತಪ್ಪಿ ಪೊಲೀಸ್ ಅವ್ರು ಹಿಡ್ದಿದ್ದಾರಂದರೆ ನಮ್ಮನ್ನ ಹಿಡ್ಕೊಳ್ಳೋದಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ಒಂದು, ಮೂವರಲ್ಲಿ ಯಾರಿಗೂ ಲೈಸೆನ್ಸ್ ಇಲ್ಲ. ಎರಡನೇದು ತ್ರಿಬಲ್ ರೈಡಿಂಗು. ಮೂರನೇದು ಒಬ್ಬರ ಹತ್ರನೂ ಹೆಲ್ಮೆಟ್ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಗಾಡಿ ಡಾಕ್ಯುಮೆಂಟ್ಸೇ ಇಲ್ಲ. ಎಲ್ಲ ನಾನೇ ಹೇಳ್ತಾ ಇದ್ದೀನಿ. ಬಟ್ ದಟ್ಸ್ ಟ್ರೂ. ಯಾರಾದರೂ ಹಿಡಿದಿದ್ದಾರಂದರೆ ಇಂಡಿಪೆಂಡೆನ್ಸ್ ಡೇ ನಮ್ಗೆ ಇಲ್ದಿರ ಆಗೋಗುತ್ತೆ ಅಷ್ಟೇ. ಪ್ರಶ್ನೆ KGFಗೆ ಟ್ರೈನ್ ಬಂದಿದೆ, ಇಲ್ಲಿ ಟ್ರಾಫಿಕ್ ಆಗಿದೆ. ಎಸ್, KGF ಟ್ರೈನ್ ಇದು. ಇಲ್ಲಿ ನೋಡಿ, ಸೀನಿಯರ್ ಮಿಲಿಟರಿ ಆಫೀಸರ್ಸ್ ಅವರೆಲ್ಲ. ಯಾವುದೇ ಇದಿರಲಿ, ಗೌರ್ಮೆಂಟ್ ಫಂಕ್ಷನ್ಸ್ ಏನೇ ಇರಲಿ, ಅವ್ರದ್ದು ಅಲ್ಲಿ ಸೀನಿಯರ್ಸ್ದು ಮಾತ್ರ ಅಲ್ಲೊಂದು ಬ್ಯಾನರ್ ಇರುತ್ತೆ ಪಕ್ಕ. ಅದು ಅವ್ರಿಗೋಸ್ಕರನೇ ಇಟ್ಟಿರೋದು. ಗೋಲ್ಡನ್ ಸಿಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಟ್ರಸ್ಟ್ ಬೇರೆ ಇಟ್ಟಿದ್ದಾರೆ. ಎಸ್, ಕೆಲವೊಂದು ಜಾಗಗಳು ಚೆನ್ನಾಗಿರುತ್ತೆ ಅನ್ನಲ್ಲ, ಅದರಲ್ಲಿ ಇದು ಸಹ ಒಂದು. ಮುಂದೆ ಹೋಗ್ತಾ ಚೆನ್ನಾಗಿರುತ್ತೆ ರೋಡು. ಎಲ್ಲ ಈ ಥರನೇ ಇರುತ್ತೆ ಆಲ್ಮೋಸ್ಟ್ KGF ಅಲ್ಲೆಲ್ಲ ರೋಡುಗಳು. ಅಲ್ಲಲ್ಲೂ ಚೆನ್ನಾಗಿರಲ್ಲ ಅಷ್ಟೇ. ಹಾಂ, ಇಲ್ಲಿ ನೋಡಿ, ಇದೇ 5 ಲೈಟ್ಸ್ ಅಂದರೆ 5 ಲೈಟ್ಗಳಿರುತ್ತೆ. ಆ್ಯಂಡ್ ಆಲ್ಸೋ 5 ದಾರಿಗಳಿರುತ್ತೆ. ಈ ಕಡೆ ಎಲ್ಲ ಕಡೆನೂ ದಾರಿಗಳಿರುತ್ತೆ. 5 ದಾರಿಗಳಿರುತ್ತೆ. ಆ್ಯಕ್ಚುಲಿ 5 ಲೈಟ್ಸ್ ಇದೆಯಲ್ಲ, 5 ಲೈಟ್ಸ್ ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ. ಅದು ಯಾವಾಗಾದರೂ ಹೇಳ್ತೀನಿ. ಇವತ್ತು ಗಾಳಿ ಚೆನ್ನಾಗಿದೆ ಹೇಳ್ತೀನಿ. ಒಂದು ಸ್ವಲ್ಪ ದೊಡ್ಡ ಸ್ಟೋರಿನೇ, ಸಣ್ಣದಾಗಿ ಯಾವಾಗಾದರೂ ಹೇಳ್ತೀನಿ. ಸ್ಟೇಡಿಯಂ ಇದೆ. ಪೊಲೀಸರು ಮಾತ್ರ ಮಾಡ್ತಾರೆ ಇಲ್ಲಿ. NCC ವಲಯ. ನಮ್ಮ ಹಿಂದಿ ಟೀಚರ್ ಒಬ್ಬರು ಇಲ್ಲಿ ಬರ್ತಿದ್ದಾರಂತೆ ರೆಗ್ಯುಲರಾಗಿ ಈ ಫಂಕ್ಷನ್ಸ್ಗೆಲ್ಲ. ಸೊ ನಾನು ಕೇಳಿದ್ರೆ ಅವ್ರು ಹೇಳಿದ್ರು 7ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಅದಕ್ಕೆ ನಾನು ಬೆಳಿಗ್ಗೆನೇ ಪಾಪ ಇವರು ಒಬ್ಬರು ಸ್ನಾನ ಮಾಡಬೇಕಾಗಿತ್ತು, ಇನ್ನೊಬ್ರು ರೆಡಿ ಆಗಬೇಕಾಗಿತ್ತು, ಇನ್ನೂ ನಾಷ್ಟ ಮಾಡಬೇಕಾಗಿತ್ತು. ಎಲ್ಲರನ್ನೂ ಅರ್ಜೆಂಟಾಗಿ ಕರ್ಕೊಬಂದರೆ ಇಲ್ಲಿ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಇನ್ನೂ ಯಾರೇ ಬಂದೇ ಇಲ್ಲ. ಕೆಲವೊಂದು ಜನ ಮಾತ್ರ ಬಂದವ್ರೆ. ಲೊಕೇಶನ್ ನೋಡಿ ಚೆನ್ನಾಗಿ. ಅದೇ ಇವ್ರು ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ, ಕ್ಯಾಪ್ ಹಾಕ್ಕೊಂಡು. ಲೊಕೇಶನ್ ಚೆನ್ನಾಗಿದೆ. ಹಿಂದೆ ಒಂದು ದೊಡ್ಡದಾಗಿ ಮ್ಯಾಪ್ ಕಾಣಿಸುತ್ತೆ ನೋಡಿ. ಫಸ್ಟ್ ನಾವೇ ಕಸ್ಟಮರ್ಸ್ ಹೋಗಿ ಕುತ್ಕೊಂಡು. ಏನಾದರೂ ತಿಂತೀಯಾ? ಎಸ್. ಏನು ತಿಂತೀಯಾ? ಬೆಲ್ಪುರಿ. ಇವು ಸಾಂಗ್ಸ್ ಆಗ್ಬಿಟ್ಟವ್ರು. ಯಾರಿಗಿಂತ ಬೇಗ ಬಂದು ಬೇಲ್ಪುರಿ ತಗೊಂಡು ತಿಂತಾ ಇದ್ದೀವಿ. ನಮ್ಮ ಮಾವನ್ ಕರೆದಿರೋಬೇಕು, ಅದಕ್ಕೆ ಬೇಲ್ಪುರಿ ತಿನ್ನೋಣ ಅಂತ. ಏನಂತೀಯ ಮಯ್ಯ? ಸ್ಟೇಡಿಯಂ ತೋರಿಸಿಲ್ವಲ್ಲ, ಈಗ ತೋರಿಸ್ತೀನಿ ನೋಡಿ ಹೆಂಗಿದೆ ಸ್ಟೇಡಿಯಂ ಅಂತ.
ಟೈಮ್ ಗೈತೆ. ಬೇಲ್ಪುರಿ ಚೆನ್ನಾಗಿದೆ, ಬಟ್ ಬೇಗ ಬಂದ್ಬಿಟ್ಟಿದ್ದೀವಿ. ಹಾಡುಗಳು ಬೇರೆ ಆಗ್ಬಿಟ್ಟವ್ರೆ, ಕಾಪಿ ರೈಟ್ ಬಂದ್ಬಿಟ್ರೆ ಏನು ಮಾಡೋದು? ಕೊಟ್ಟೋದೇನಲ್ಲ. ದಿಸ್ ಇಸ್ ದ ಸ್ಟೇಡಿಯಂ. ಅಲ್ಲಿ ಸ್ಟೇಜ್ ಇದೆ, ಈ ಕಡೆ ಜೆಂಡಾ ಇದೆ. ಚೆನ್ನಾಗಿದೆಯಲ್ಲ ಲೊಕೇಶನ್? ವಿಡಿಯೋ ಚೆನ್ನಾಗಿದೆ ಅಮ್ಮಯ್ಯ. ನೋಡಿ ಬೇಲ್ಪುರಿದಿಂದ ಅವ್ರೆ ಇಷ್ಟು ಬೇಗ ಬಂದ್ಬಿಟ್ಟು. ನಾವು ಬೇರೆ ಬೇಗ ನಾವು ಹಿಂದಿ ಟೀಚರ್ ಹೇಳಿದ್ರೆ ಅಂತ ಬಂದರೆ ನೋಡಿದ್ರೆ ಎಲ್ಲ ಖಾಲಿ ನಾವೇ ಮೊದಲು ಬಂದಿದ್ವಿ. ಕಾಪಿ ರೈಟ್ ಬಂದ್ಬಿಡುತ್ತೆ, ಕಟ್ ಮಾಡಿಬಿಡ್ತೀನಿ ಸಾಕು. ಏನು ಇಂಡಿಯಾ. ಸಿಂಗಮಲೈ ಅಣ್ಣಾಮಲೈ ಚಾಕ್ಲೇಟ್ ಬೈ ಮಾದಿರಿ ವಕಾನೇರ್ಕರ್. गब्बर सिंह के वाह गाव रेड्सी अल्ल रे अय्या That's awesome, dude. Hindu speeches. Who have put in all pressure of the great education. A warm welcome to Chief Secretary, Rajneesh Kumar, all security officers. Jiva, baro. Masala de मार माया कल बैठल है मैं मेल्लेंगा मार्केटिंग मार कॉपी ಅಲ್ಲಿ ಕಾದು ಸುಸ್ತಾಗಿ ಬಂದು ಗೋಬಿ ತಿಂತಾ ಇದ್ವಿ. ಬೆಳಿಗ್ಗೆ ನಮ್ಮ ಹಿಂದಿ ಟೀಚರ್ ಹೇಳಿದ್ರು ಅಂತ 7 ಗಂಟೆಗೆ ಎದ್ದು ಬಂದೆ. ಇಲ್ಲಿ ನೋಡಿದ್ರೆ 9 ಗಂಟೆ ಆಯ್ತು, ಇನ್ನೂ ಸ್ಟಾರ್ಟ್ ಮಾಡಿ. ಇವನು ಬೇರೆ ಪಾಪ ಸ್ನಾನ ಮಾಡ್ತಿದ್ರೆ ಟವಲಲ್ಲಿ ಉಜ್ಕೊಳಕ್ಕೂ ಬಿಡ್ದಿರ ಕರ್ಕೊಬಂದೆ. ನೋಡಿದೆ 9 ಗಂಟೆ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕ್ಯಾ ಹಿಂದಿ ಟೀಚರ್ ಐಸೆ ಕರ್ ದಿಯಾ ತೂನೆ? ಸಾಸ್ ಮಾತ್ರ ಚಿಕನ್ ಸಾರು ಉಂಟಲ್ಲ ಮತ್ತೆ ಸಾಸ್ ಮಾತ್ರ ತಿನ್ನ ಹೋಗೋಣ ನಡಿ ಹೋಗಿ ಫೋನ್ ಇಲ್ಲಿ ಹಾಕ್ಬಿಟ್ಟು ಹೋಗೋಣ. ಅರೆ ಬೆಲ್ ಪುರಿ ಬಲ್ಲೆ ಗುನ್ನದೆ ಆವಕಾಯ ಪೆದವಿ ನನ್ನಲಾಗುತ್ತನಾದೆ ಅಣ್ಣ ಒದ್ದಾನ ಅಕ್ಕ ಕರ್ರೆ ಪಾಕ್ ಅಣ್ಣ ಒದ್ದಾನ ಇದೇ ಜಾಗ. ಇಷ್ಟೊತ್ತಾಯ್ತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. 9 ಗಂಟೆ ಆಯ್ತು ರೀ. ನಮ್ಮವ್ರಿಗೆ ಪಾಪ ನಿದ್ದೆ ಬಂದ್ಬಿಟ್ಟಿದೆ. ನನ್ನ ಟೀಚರ್ ಮಾತನ್ನ ಕೇಳ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನಮ್ಮವ್ರು ನನ್ಗೆ ಹಾಕೊಂತವ್ರು. ಇದೇ ಒಬ್ರು ಡ್ರೆಸ್ ಹಾಕೊಂಡವ್ರು ನೋಡಿ, ಪಾಪ ಅವಾಗಿಂದ ಅಲ್ಲೇ ವೆಯ್ಟ್ ಮಾಡ್ತಾವ್ರು.
ಅವ್ನು ಪಾಪ ಬೆಳಗ್ಗೆ ಸ್ನಾನ ಮಾಡ್ತಿದ್ನು ಹುಲಿ ಟವಲಲ್ಲಿ ಉಜ್ಕೊಳಕ್ಕೆ ಹೋಗ್ಬಿಟ್ಟಿಲ್ಲ. 7 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಈಗಲೇ 10 ನಿಮಿಷ ಲೇಟ್ ಆಗಿಬಿಟ್ಟಿದೆ, ಬರೋ ಅಂತ ಕರ್ಕೊಬಂದೆ. ಈಗ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲರಿಗಿಂತ ಮೊದಲು ಬಂದು ನಿದ್ದೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಚಲೋ ಸ್ಟೇಡಿಯಂ ಅವಾಗಿಂದ ಪಾಪ ಒಂದು 1/2 ಅವರಿಂದ ನಿಂತ್ಕೊಂಡೆ ಅವರು ಇಲ್ಲೇನೋ ಭಾಷಣಗಳು ಮಾಡ್ತಾವ್ರೆ. ಆಗಲೇ ನಾವು ಬಂದಾಗ ಖಾಲಿಯಾಗಿತ್ತು, ಈಗ ನೋಡಿ ಎಷ್ಟು ಜನ ಬಂದವರು. ಹಾಂ, ನಾಯಕ ಗೌತಮ್ ರೆಡ್ಡಿ ಅಂತ ಚೆನ್ನಾಗಿ ಆಡ್ತಾವ್ರಪ್ಪ ನೋಡಿ. ಒಂದು 1/2 ಮುಕ್ಕಾಲು ಅವರ್ ಐತೇನ ಪಾಪ ನಿಂತ್ಕೊಂಡೆ ಅವರಲ್ಲಿ. ಹುಟ್ಟು ಗುಣ ಅದು ಅಹಂಕಾರ, ಈ ಭೂಪನಿಗೆ ಅದೇ ಅಲಂಕಾರ, ಇದ ಹೇಳುವುದು ನನ್ನ ಅಧಿಕಾರ, ಅದಕ್ಕೆ ಸಿಂಗರ್ ರಾಜು ನಿಮ್ಮ ಗ್ರಹಚಾರ. ಜೈ ಹಿಂದ್, ಜೈ ಹಿಂದ್. ಐ ಡೋಂಟ್ ಕೇರ್. ಒಂದು 3 ಅವರ್ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ. తీసుకుంటుంది ఇట్లాంటి అంతే చిన్నగా అయిపోయా. అజ్జి కొద్లు ఆపోజిట్ ನೋಡಿದ್ನಿ ಅಂತ ಅಂತೀನಿ. ಏನು ಅದ್ರ ಹೆಸರು? ಅಟ್ಲೇ ತಿನ್ನಲ್ಲ. ಏನು ಮಾ ಅದ್ರ ಹೆಸರು? ಸೋನ್ ಪಾಪಡಿನ ಅಜ್ಜಿ ಕೊದ್ಲ ಅದು. ಓಕೆ, ಸ್ಟಾರ್ಟ್ ಆಯ್ತು ನೋಡಿ. ಕ್ಲಾರಿಟಿ ಕಡಿಮೆ, ಈ ಕಡೆ ಬಿಸಿಲಿದೆ ಅಂತ, ಆ ಕಡೆ ಏನಾದರೂ ಇದ್ದಿದ್ರು ಚೆನ್ನಾಗಿ. ಅಲ್ಲಿ ಹಿಂಗೆ ಇತ್ತು ನೋಡಿ. பாரா எங்க போறா? நல்லா இருக்கு. என்னதானா அது? என்ன உன் பேர் என்ன சொல்ல? ஆகாஷ். நல்லா இருக்கு. பேரு ஜெவி. எந்த லாங்குவேஜ் பேசுற? தமிழா நீ? இங்கிலீஷ் பேசுற? ஸ்கூல்ல இல்லடா, வீட்டில் எந்த லாங்குவேஜ் பேசுற? இவங்க யார்? உங்க டீச்சரா? டீச்சரா அவங்க? ಅವಾಗಿಂದ ಕುತ್ಕೊಂಡು ಸ್ಟೇಜ್ ಮಿಂದ ಹೊಡ್ಕೊಂಡ್ಲಿ ಇಟ್ಲಿಲ್ಲ ಅನೇಸಿ ಹೋತಾ ಆಟಾಡ್ ಸರ್. ಆವಾಗಿಂದ ಕುತ್ಕೊಂಡು ಬಿಸಿಲಿಗೆ ಸುಟ್ಟೋಗಿದ್ದೀವಿ. ಈಗ ಫೋಟೋಗಳು ಹಿಡ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೇಮ್ ನೋಡಿ, ಆಗಲೇ ಬಂದಾಗ ಫುಲ್ ಖಾಲಿ ಆಗಿತ್ತು, ಈಗ ಫುಲ್ ರೆಸ್ಟ್ ಆಗ್ಬಿಟ್ಟವು. ಈ ಕಡೆ ಒಂದು ಜಂಡ ಇದೆ, ಜಂಡ ಫೋಟೋ ಹಿಡ್ಕೊಂಡು ಅಂತ ಬರ್ತೀವಿ. ಫ್ಲ್ಯಾಗ್, ದೊಡ್ಡ ಫ್ಲ್ಯಾಗ್. ಹಿಂದೆ ವಿಸಿಲ್ ಬೇರೆ ಹಾಕ್ತಿದ್ದಾರೆ ಈಗ ಅಂತ, ಆದರೂ ಹೋಗ್ತಾ ಇದ್ವಿ. ಜಾಗ ಚೆನ್ನಾಗಿದೆ ಗುರಲ್ಲಿ. ಕೆಳಗೆ ಗ್ರೌಂಡ್ ನೋಡಿ, ಫುಲ್ ಫೀಲ್ಡ್. ಹಿಂದೆ ಸೆಲ್ಫ್. ಎಸ್, ಒಳ್ಳೆ ಕ್ರಿಕೆಟ್ ಫೀಲ್ಡ್. ಆದರೆ ಇದು ಫುಟ್ಬಾಲ್ ಫೀಲ್ಡ್. ಅಲ್ಲಿ ಫುಟ್ಬಾಲ್ದು ಇದೆ ಇರೋದು ನೋಡಿ. ಈ ಕಡೆ ಆ ಕಡೆ ಫುಟ್ಬಾಲ್ದು ಇರುತ್ತೆ. ಜೈ ಹಿಂದ್, ಜೈ ಹಿಂದ್. ಏನು ಇವ್ರ ಭಾಷಣ ಆಗೋಯ್ತು. ಎಲ್ಲ ಆಗೋಯ್ತು ಅಂದರೆ ಏನೇನೋ ಆಗಿಲ್ಲ. ಇನ್ನೂ ಡ್ಯಾನ್ಸ್ಗೆಲ್ಲ ಈಗ ತಾನೇ ಪ್ರಿಪೇರ್ ಆಗ್ತಾವ್ರೆ. ನಮಗೆ ಆಯಿತು, ನಮ್ಮ ಕತೆ ಮನೆಗೆ ಹೋಗೋದು ಈಗ. ಕಾಣಿಸ್ತಿದ್ಯಾ?
ಹಿಂದೆ ಮ್ಯಾಪ್ ಇದು ಚೆನ್ನಾಗಿದೆ ನೋಡಿ, ಏನು ಫ್ಲ್ಯಾಗ್. ಈ ಸ್ಟೇಡಿಯಂ ಒಂಥರ ಚೆನ್ನಾಗಿದೆ ನೋಡಿ. ಆ ಸ್ಟೇಡಿಯಂ ಹಿಂದೆ ಫುಲ್ ಎಲ್ಲ ಮರಗಳು ಸುತ್ತೂ ಹಂಗೆ ಇರುತ್ತೆ, ಸುತ್ತೂ ಮರಗಳು ಹಂಗೆ ಇರುತ್ತೆ. ಗ್ರೌಂಡ್ ಸಕ್ಕತ್ತಾಗಿದೆ. ವಾವ್, ಅಮೇಝಿಂಗ್. ಓಕೆ, ಹೋಗಯ್ಯ. ಎಲ್ಲ ಮುಗ್ದೋಯ್ತು. ಸ್ವಲ್ಪ ಈಗ ತಾನೇ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಮ್ಮವರು ಅಷ್ಟೊಂದು ಪೇಷನ್ಸ್ ಇಲ್ಲ ನಮ್ಮವ್ರಿಗೆ. ಸ್ಟೇಡಿಯಮಿಂದ ಆಚೆನೆ ಬಂದ್ಬಿಟ್ರೆ ಅಲ್ಲಿ ಫೋಟೋ ಹಿಡ್ಕೊಂಡು. ಟ್ರೈನ್ ಹೋಗ್ತಿದೆ, ಬೆಮ್ಮಲ್ ಟ್ರೈನ್ ಹೋಗ್ತಿದೆ. ಈಗ ಬೆಮ್ಮಲ್ ನಗರ್ ಬಿಟ್ಟು ಹೋಗ್ತಿದ್ವಿ. ಇನ್ನೊಂದು ಫೀಲ್ಡ್ ಇದೆ ಆ್ಯಕ್ಚುಲಿ, KGF ಅಲ್ಲೇ ಸೆಂಟ್ರಲ್ ಮುನ್ಸಿಪಲ್ ಗ್ರೌಂಡ್ ಅಂತ. ಅಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲ ಹತ್ರದಿಂದಲೇ ನೋಡ್ಬೋದು. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅವ್ರ ಡ್ಯಾನ್ಸ್ಗಳೆಲ್ಲ ನೋಡೋ ಮೂಡಿ ಇಲ್ದಿರೋ ನೋಡಿ, ಒಂದು ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಅವ್ರೆ. ಹೀರೋ ಮಾದಿರಿ. ಜಂಡ ಉಂಚಾರೇ ಅಮ್ಮ. ಇವಾಗ ನಮ್ಮ ಮಾಯ ಎಲ್ಲೋ ಒಂದು ಹೋಟ್ಲ್ ಕರ್ಕೊಂಡೋಗಿ ಒಳ್ಳೆ ಟಿಫನ್ ಕೊಡಿಸ್ತಾನೆ. ಯಾವ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಕರ್ಕೊಂಡೋಗಿ ಒಳ್ಳೆ ಟಿಫನ್ ಕೊಡಿಸ್ತಾನೆ. ನಾನು ವೆಜ್ಜಪ್ಪ. ಈಗ ಎಲ್ಲೋ ಕರ್ಕೊಂಡೋಗಿ ಒಳ್ಳೆ ಟಿಫನ್ ಕೊಡ್ತಾನೆ. ನೋಡಿ ಯಾವುದು ಏನು ಕೊಡ್ತಾನೆ ನೋಡಿ, ತೋರಿಸಿ. ಸಿಕ್ಕು ಪಡ್ಕೊಂಡು ನೋಡಿ, ಇದೆಲ್ಲ ಮೈನಿಂಗ್ದು ವೇಸ್ಟ್ ಇರುತ್ತಲ್ಲ, ವೇಸ್ಟಲ್ಲಿ ಎತ್ಕೊಬಂದು ಇಲ್ಲಿ ಹಾಕಿರೋದು. ಮೈನಿಂಗ್ ಮಾಡೋವಾಗ ಬರುವಂಥ ವೇಸ್ಟು ಕಲ್ಲುಗಳು, ದುಮ್ಮೆಗಳೆಲ್ಲ ಎತ್ಕೊಬಂದಿಲ್ಲ ಹಾಕಿ ಹೋಗ್ಬಿಡ್ತಾನೆ ಅಂತ. ಇಲ್ಲೊಂದು ದೊಡ್ಡ ಬ್ರಿಡ್ಜ್ ಇತ್ತು, ಬ್ರಿಟಿಷ್ ಕಾಲದ ಬ್ರಿಡ್ಜು. ಅದು ಹೊಡೆದಾಕವ್ರೆ ಈಗ, ಡೆಮಾಲಿಷ್ ಮಾಡಿಬಿಟ್ರಿ. ಇಲ್ಲಿತ್ತು ದೊಡ್ಡದು ಸಾಕತ್ತಾಗಿತ್ತು ಬ್ರಿಡ್ಜ್ ಮಾತ್ರ, ಬಟ್ ಡೆಮಾಲಿಷ್ ಮಾಡಿಬಿಟ್ಟು. ಅಗೇನ್ ವಿ ಆರ್ ಬ್ಯಾಕ್ ಟು 5 ಲೈಟ್ಸ್. ಸ್ವಾಗತ KGFಗೆ ಸುಸ್ವಾಗತ. ಈಗ ಇದೆ ಹೇಳಿದ್ದು ನಾನು ಆಗಲೇ, ಮುನ್ಸಿಪಾಲ್ಟಿ ಗ್ರೌಂಡ್ ಅಂತ. ಹೋಗೋವಾಗ ನೋಡ್ಕೊಂಡು ಹೋದ್ವಲ್ಲ, ಯಾವಾಗಲೂ ರೆಗ್ಯುಲರಾಗಿ ಬರ್ತಾ ಇದ್ದಿದ್ದು ಇಲ್ಲಿಗೆ. ಬಟ್ ಈಗ ನಮ್ಮ ಹಿಂದಿ ಟೀಚರ್ ಹೇಳಿದ್ರು ಅಂತ ಅಲ್ಲಿಗೆ ಹೋದರೆ ಅಲ್ಲಿ ತುಂಬ ಡಿಸಪಾಯಿಂಟ್ ಆಗ್ಬಿಟ್ರು ಹುಡುಗರು ಪಾಪ. ಏನೋ ಸ್ಪೀಚ್ ನಡೀತಾ ಇದೆ.